ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ವಿವಾಹ ವಿಚ್ಛೇದನದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಸ್ಮದ್ ಗುರುಭ್ಯೋ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೈ ನಮಃ. ಶ್ರೀ ವಿಷ್ಣು ರೂಪಾಯ ನಮಃ ಶಂಕರಾಯ. ಓಕೆ ಗುರುಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಖಂಡಿತ. ಎಲ್ಲ ವೀಕ್ಷಕ ಬಂಧು ಮಿತ್ರರಿಗೂ, ಹಾಗೆ ನನ್ನ ದೇಶದ ಬೆನ್ನೆಲುಬಾದಂತಹ ರೈತರಾದಂತಹ ಅನ್ನದಾತರಿಗೂ, ಹಾಗೆ ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸನ್ಮಿತ್ರರಾದಂತಹ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಿಗೆ ವಂದಿಸಿ, ಇವತ್ತಿನ ದಿನವನ್ನು ನೋಡಿದಾಗ ವಿಶ್ವಾವಸನಾಮ ಸಂವತ್ಸರದಲ್ಲಿ ಅದರಲ್ಲೂ ಕೂಡ ದಕ್ಷಿಣಾಯನೆ, ಇನ್ನೂ ವಿಶೇಷವಾಗಿ ಹಿಮಂತ ಋತುವಿನ ಪುಷ್ಯಮಾಸ, ಸೋಮವಾರ, ನವಮಿಯುಕ್ತವಾಗಿ ಬಂದಿರತಕ್ಕಂಥ ಸೋಮವಾರ, ಅದರಲ್ಲೂ ಕೂಡ ರೇವತಿ ನಕ್ಷತ್ರ, ಉಪರಿ ಅಶ್ವಿನಿ ನಕ್ಷತ್ರ ಬರ್ತಾ ಇರತಕ್ಕಂಥದ್ದು. ಈ ಉಪರಿ ನಕ್ಷತ್ರಗಳು ಬಂದಾಗ ರೇವತಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಬುಧನಾದರೆ, ಅಶ್ವಿನಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ಕೇತು. ಬುಧ ಮತ್ತು ಕೇತು ಏನು ಸಂಯೋಜನೆ ಅಂದರೆ, ಬುಧಕೇತುರ ಸಂಯೋಜನೆ ಒಂದು ಜಾತಕದಲ್ಲಿದ್ದಾಗ ಅವರು ವಿಪರೀತವಾಗಿರ್ತಕ್ಕಂಥ ಬುದ್ಧಿ ಮತ್ತು ಜಾಣ್ಮತೆ ಇರತಕ್ಕಂಥವರ ವ್ಯಕ್ತಿಗಳಾಗಿರ್ತಾರೆ. ವಿವೇಚನೆ ಅಂತಕ್ಕಂಥದ್ದು ನಿರಂತರವಾಗಿ ಅವರನ್ನು, ಯಾಕಂದರೆ ಯಾವುದು ತಪ್ಪು ಯಾವುದು ಸರಿ ಅಂತಕ್ಕಂಥದ್ದು ಏನು ಇಂಟ್ಯೂಷನಲ್ ವರ್ಡ್ಸ್ ಅಂತ ನಾವೇನು ಕರಿತೀವೋ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಬುಧ ಮತ್ತು ಕೇತುವಿನ ಸಂಯೋಜನೆ ಇರತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗಿದ್ದಾಗ ಇವತ್ತಿನ ಸೋಮವಾರ ಮನಃಕಾರಕನಾಗಿರ್ತಕ್ಕಂಥವರು ಚಂದ್ರನ ದಿನ ಇವತ್ತು. ಹಾಗಾಗಿ ಇವತ್ತು ಸಾಕ್ಷಾತ್ ಪರಮೇಶ್ವರನ ದಿನ, ಜೊತೆಗೆ ಜಟಾಜೂಟನಾಗಿರ್ತಕ್ಕಂತಹ ಆ ಚಂದ್ರಚೂಡೇಶ್ವರನ ದಿನವಾದದ್ದರಿಂದ ಇವತ್ತಿನ ದಿವಸ ನೀವು ಮಾಡಬೇಕಾದದ್ದು ಏನಪ್ಪ ಅಂದರೆ, ಮನುಷ್ಯನಿಗೆ ಕೋರಿಕೆಗಳು, ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ನಿರಂತರವಾಗಿರುತ್ತೆ. ಒಬ್ಬ ಮಕ್ಕಳ ಮೇಲೆ ಎಕ್ಸ್ಪೆಕ್ಟೇಷನ್ ಇರತಕ್ಕಂಥದ್ದು, ಅಥವಾ ಒಬ್ಬ ಕೆಲಸಕ್ಕೆ ಹೋದ ವ್ಯಕ್ತಿ ಏನಪ್ಪ ಅಂದರೆ ಏನೋ ಒಂದು ಕಾರ್ ತೊಗೊಳ್ಬೇಕು, ಮನೆ ತೊಗೊಳ್ಬೇಕು, ಹೀಗೆ ಎಕ್ಸ್ಪೆಕ್ಟೇಷನ್ ಅನ್ನೋದು ನಮ್ಮನ್ನು ಮೋರ್ ಆ್ಯಂಡ್ ಮೋರ್ ನಮ್ಮನ್ನು ಅದು ಯಾವಾಗಲೂ ಕೂಡ ಡಿಸ್ಟರ್ಬ್ ಮಾಡ್ತಾನೆ ಇರುತ್ತೆ. ಹಾಗಾಗಿ ಅಂತಹ ಎಕ್ಸ್ಪೆಕ್ಟೇಷನ್ ಕೋರಿಕೆಗಳೇನಿದ್ದಾವೋ ಆ ಕೋರಿಕೆಗಳನ್ನು ತೀರಿಸಿಕೊಳ್ಳುವ ಸಲುವಾಗಿ ಅದೆಂತಹ ಗ್ರಹದ ಬಾಧೆಗಳಿದ್ದರೂ ಕೂಡ, ಗ್ರಹಗತಿಗಳು ಚೆನ್ನಾಗಿಲ್ಲ, ಸಮಯ ಚೆನ್ನಾಗಿಲ್ಲ, ಹೀಗೆ ಹಲವಾರು ಬಂಧನಯುಕ್ತವಾದಂಥ ಬದುಕಿನಲ್ಲೂ ಕೂಡ ನಂಬಿಕೆ ಅಂತಕ್ಕಂಥ ದೇವರನ್ನು ಇಟ್ಟು ನಾವು ಮನಃಪೂರ್ವಕವಾಗಿ ಈ ಮಂತ್ರವನ್ನು 48 ದಿನಗಳ ಕಾಲ ನೀವು ಈ ಮಂತ್ರವನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಬೆಳಗ್ಗೆ ಸಮಯ ಮತ್ತು ಸಾಯಂ ಸಮಯ ಎರಡೂ ಸಮಯದಲ್ಲಿ ಈ ಮಂತ್ರವನ್ನು ಮಾಡಬೇಕು. ಇದು ಏನಕ್ಕೆ ಅಂದರೆ, ವಿಶೇಷವಾಗಿ ಎಲ್ಲ ಗ್ರಹದೋಷಗಳಿದ್ದಾಗಲೂ ಕೂಡ ಪರಿಹಾರ ಮಾಡ್ತಕ್ಕಂಥ ಏಕಮೇವ ಮಂತ್ರ. ಅಂದರೆ ಆ ಮಂತ್ರ ಏನಪ್ಪ ಅಂದರೆ, ನಮ್ಮ ಎಲ್ಲ ಬದುಕಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು. ಅದು ಮುಖ್ಯವಾಗಿ ನಾವು ಗಮನಿಸಿದಾಗ ಓಂ ವಜ್ರಹಸ್ತಾಯ ರೋಮಾಂಚಕಾರಿ ಭೈರವ ಚಂಡಿಕಾಯೈ ನಮಃ ಅಂತೇಳಿ. ಓಂ ವಜ್ರಹಸ್ತಾಯ ರೋಮಾಂಚಕಾರಿ ಭೈರವ ಚಂಡಿಕಾಯೈ ನಮಃ ಅಂತಕ್ಕಂಥ ಮಂತ್ರ. ಈ ಮಂತ್ರನ ನಿರಂತರವಾಗಿ ವಜ್ರಹಸ್ತಾಯ ರೋಮಾಂಚಕಾರಿ ಭೈರವ ಚಂಡಿಕಾಯೈ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾತಃ ಸಮಯದಲ್ಲಿ ಸೋಮವಾರದ ದಿವಸ ಇವತ್ತಿನಿಂದ ಪ್ರಾರಂಭ ಮಾಡಿ 48 ದಿನಗಳ ಕಾಲ ಈ ಮಂತ್ರವನ್ನು ನಿರಂತರವಾಗಿ ನಂಬಿಕೆಯಿಂದ ಈ ಮಂತ್ರವನ್ನು ನೀವು ಪಠಿಸಿ, ನೀವು ಏನು ಕೋರಿಕೆಗಳಿದ್ದಾವೋ ಕನಿಷ್ಠ ಪಕ್ಷ ನಿಮಗೆ 60% 70%, ಯಾಕಂದರೆ ಕೆಲವು ಮನಸ್ಥಿತಿಗಳಲ್ಲೂ ಕೂಡ ಹಾಗಾಗುತ್ತೆ. ಏನಂದರೆ ಅಪನಂಬಿಕೆ ಆಗುತ್ತೋ ಇಲ್ವೋ ಅಂತಕ್ಕಂಥ ಭಾವನೆಗಳಿರುತ್ತೆ. ನೀವು ತದೇಕಚಿತ್ತರಾಗಿ ಏಕಮೇವ ನಂಬಿಕೆಯಿಂದ ಈ ಮಂತ್ರವನ್ನು ದೇವರಿದಾನೆ ಅಂತಕ್ಕಂಥ ನಂಬಿಕೆಯಿಂದ, ಬಲವಾದ ನಂಬಿಕೆಯಿಂದ ಈ ಮಂತ್ರವನ್ನು ನೀವು ಪ್ರತಿನಿತ್ಯವೂ ಕೂಡ ಈ ಮಂತ್ರವನ್ನು ಜಪಿಸಿದಾಗ ಖಂಡಿತ ನಿಮಗೆ ಗೊತ್ತಾಗುತ್ತೆ. ರೋಮಾಂಚನ ಅಂದರೆ ರೋಮಾಂಚಕಾರಿ ಅಮ್ಮನವರ ಅನುಗ್ರಹ, ಸಾಕ್ಷಾತ್ ಪರಮೇಶ್ವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಆಗ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಓಕೆ ಗುರೂಜಿ, ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಗಂಡ ಹೆಂಡತಿ ನಡುವೆ ಹೊಂದಾಣಿಕೆನೇ ಇರೋದಿಲ್ಲ. ಜೊತೆಗೆ ಡಿವೋರ್ಸ್ ಕೇಸ್ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ? ಇದಕ್ಕೆ ಕಾರಣ ಏನು? ಮನುಷ್ಯನಿಗೆ 2 ಸಿದ್ಧಾಂತಗಳಿದೆ. ಒಂದು ಕರ್ಮ ಸಿದ್ಧಾಂತ, ಇನ್ನೊಂದು ಧರ್ಮ ಸಿದ್ಧಾಂತ ಅಂತ. ಕರ್ಮ ಧರ್ಮಾದಿಗಳ ಮಧ್ಯದಲ್ಲಿ ನಮ್ಮ ಬದುಕಿರ್ತಕ್ಕಂಥದ್ದಾಗುತ್ತೆ. ಹೌದು. ಈ ಕರ್ಮ ಸಿದ್ಧಾಂತಕ್ಕೆ ನಮ್ಮ ಬದುಕೊಂದು ಚೌಕಟ್ಟಿನಲ್ಲಿರುತ್ತೆ ಪ್ರತಿಯೊಂದು ಕೂಡ. ಯಾಕೆಂದರೆ ಒಂದು ಮನೆ, ಒಂದು ಆಯವರ್ಗ ಅಂತ ಕರಿತೀವಿ. ಮನೆಗೆ ಒಂದು ಆಯವರ್ಗ ಬೇಕು, ಅದಕ್ಕೊಂದು ಕಾಂಪೌಂಡ್ ಬೇಕು, ಪರಿಧಿ ಅಂತ ನಾವೇನು. ಹಾಗೆ ಬದುಕಿನಲ್ಲಿ ಕೂಡ ಒಂದು ಪರಿಧಿ ಇರಬೇಕು, ಒಂದು ಲೈನ್ ಅಂತ, ಬೌಂಡ್ರಿ ಅಂತ ನಾವೇನು ಕರಿತೀವೋ. 6 ಹೊಡೆದಾಗ ಕೂಡ ಬೌಂಡ್ರಿ ದಾಟಿದ್ರೆ 6 ಆಗುತ್ತೆ, ಅದಕ್ಕಿಂತ ಮುಂಚೆ ಬಿದ್ದರೆ 4 ಆಗುತ್ತೆ. ಕ್ರಿಕೆಟ್ನಲ್ಲೇ ಅಷ್ಟು ಅದ್ಭುತವಾದಂಥ ಇದನ್ನು ಇಟ್ಟಿದ್ದಾಗ ಬದುಕಿನಲ್ಲಿ ಭಗವಂತ ಇಟ್ಟಿರೋಲ್ವಾ? ಖಂಡಿತ ಇಟ್ಟಿರ್ತಾನೆ. ಆದರೆ
ಈ ಬದುಕಿಗೆ ಮುಖ್ಯವಾಗಿ ಏನಪ್ಪ ಅಂದರೆ ವಿಧಿ ಅಂತಕ್ಕಂಥದ್ದು ನಮ್ಮ ನಿರಂತರವಾಗಿ ನಮ್ಮನ್ನು ತನ್ನ ತೆಕ್ಕೆಗೆ ತಕ್ಕೊಂಡು ಆಟ ಆಡಿಸ್ತಾ ಇರ್ತಕ್ಕಂಥದ್ದಾಗುತ್ತೆ. ಅಂದರೆ ನಮ್ಗೆ ಯಾವುದೋ ಗ್ರಹಗತಿಗಳೇ ಸರಿಯಿಲ್ಲ, ವಿಧಿನೇ ಸರಿಯಿಲ್ಲ ಅಂತೇಳಿ ನಾವು ವಿಧಿಯನ್ನು ದೂಷಿಸ್ತೀವಿ. ನನ್ನ ಕರ್ಮನೇ ಸರಿಯಿಲ್ಲ, ನನ್ನ ವಿಧಿನೇ ಸರಿಯಿಲ್ಲ ಅಂತಕ್ಕಂಥ ಟೈಮ್ ಸರಿಯಿಲ್ಲ. ವಿಧಿ ಅಂತಕ್ಕಂಥದ್ದು ನಮ್ಮ ಜೊತೆಗೆ ನಿರಂತರವಾಗಿ ಉಸಿರಾಗಿರುತ್ತೆ, ನೆರಳಾಗಿರುತ್ತೆ. ಆ ವಿಧಿ ಅಂತಕ್ಕಂಥದ್ದು ಯಾಕೆ ಬರುತ್ತೆ ನಮಗೆ ಅಂದರೆ ನಮ್ಮ ಸಂಚಿತ ಜನ್ಮ ಕರ್ಮದಿಂದ ಈ ಕಾಲದಲ್ಲಿ ನಮ್ಮನ್ನು ದಾರಿಯುದ್ದಕ್ಕೂ ಕರ್ಕೊಂಡು ಹೋಗ್ತಾ ಇರುತ್ತೆ. ಈ ವಿಧಿ ಅಂತಕ್ಕಂಥ ಪದ ನಮ್ಮ ಬದುಕಿನಲ್ಲಿ ಬಂದಾಗ ವಿಧಿ ಆಟ ಅಂತ ಕರಿತೀವಿ ಅಲ್ವಾ. ಆ ವಿಧಿ ಆಟ ಅಂತಕ್ಕಂಥದ್ದು ಬದುಕಿನಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನಿರಂತರವಾಗಿ ಮೃತ್ಯುವಾಗಿ ಕಾಡ್ತಾ ಇರುತ್ತಂತೆ. ಅದು ಈ ಕರ್ಮ ಸಿದ್ಧಾಂತದಲ್ಲೂ ಕೂಡ ಅದನ್ನೇ ಹೇಳುತ್ತೆ. ಯಾವ ಮನುಷ್ಯ ಧರ್ಮಪ್ರದವಾಗಿ, ಯಾಕಂದರೆ ನಮ್ಮ ಬದುಕಿನ ಪ್ರತಿನಿತ್ಯದ ಅನುಕ್ಷಣದ ಸಮಯವನ್ನು ಚಿತ್ರಗುಪ್ತ ಚಂದ್ರಗುಪ್ತ ಅಂತಕ್ಕಂಥ ಇಬ್ಬರು ಲೆಕ್ಕಾಚಾರ ಬರಿತಾ ಇರ್ತಾರಂತೆ. ಧರ್ಮದೇವತೆಯಾದಂತಹ ಚಂದ್ರಗುಪ್ತನು, ಕರ್ಮದೇವತೆ ಆಗಿರ್ತಕ್ಕಂಥ ಚಿತ್ರಗುಪ್ತನು, ಇವರಿಬ್ಬರು ಕೂಡ ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತಾರಂತೆ. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಶ್ಲೋಕ ಇದೆ, ಆ ಬ್ರಹ್ಮಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ನಿಜಾಜ್ಞಾ ರೂಪನಿಗಮ ಪುಣ್ಯ ಫಲಪ್ರದ ಅಂತೇಳಿ. ಅಂದರೆ ಅಮ್ಮನವರ ಸನ್ನಿಧಾನ, ಯಾಕಂದರೆ ಇದೆಲ್ಲ ಕೂಡ ಆಕೆಯ ಅಹಿತವಾಗಿರ್ತಕ್ಕಂಥ ಬದುಕು ನಮಗೆ. ಯಾಕಂದರೆ ದೇಹ ಉಸಿರಿಗೆ ಶಕ್ತಿ ಇಲ್ಲ ಅಂದರೆ ಉಸಿರೇ ಆಡಲಿಕ್ಕೆ ಆಗಲ್ಲ ನಮಗೆ. ನಾವು ತಗೊಂಡೋಗಿ ICU ಎಲ್ಲ ಹಾಕ್ತೀವಿ. ಮನುಷ್ಯನಿಗೆ ಯಾವಾಗ ಈ ಕರ್ಮ ಬರುತ್ತೆ ಅಂದರೆ ಮುಖ್ಯವಾಗಿ ವಿಚ್ಛೇದನಗಳಿಗೆ ಕಾರಣ ಏನಪ್ಪ ಅಂದರೆ ಈಗಿನ ಯುವಜನತೆಯಲ್ಲಿ ತಾಳ್ಮೆ ಇಲ್ಲದೆ ಇರತಕ್ಕಂಥದ್ದು. ಬಹಳ ಮಟ್ಟಿಗೆ ಹಿಂದಿನ ಕಾಲದಲ್ಲಿ ನಾವು ನೋಡಿದಾಗ ಒಂದು ಮದುವೆ ಅಂತಕ್ಕಂಥ ಒಂದು ಸಂಬಂಧವನ್ನು ಕೂಲಂಕುಷವಾಗಿ ಒಂದು ಕನಿಷ್ಠ ಅಂದರೆ ಒಂದು 4-5 ತಿಂಗಳುಗಳ ಕಾಲ, ಯಾಕೆಂದರೆ ಮಕ್ಕಳ ಮದುವೆಯನ್ನು ಸಾಕಷ್ಟು ಯಾಕೆ ಸಮಯ ಕೊಡ್ತಾ ಇದ್ರು, ಒಂದು ಎಂಗೇಜ್ಮೆಂಟ್ ಮಾಡಿಬಿಟ್ಟು ಯಾಕೆ ಸಮಯ ಕೊಡ್ತಾ ಇದ್ರು ಅಂದರೆ ಅವರಿಬ್ಬರನ್ನು ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥ ಉದ್ದೇಶದಿಂದ. ಯಾಕೆಂದರೆ ಅವರಿಬ್ಬರು ಬೆರಿಬೇಕಾದದ್ದು ಅವರಿಬ್ಬರು, ಸಂಸಾರಗಳು ಅವರಿಬ್ಬರಿಂದ ಸಂಸಾರ ಬಂಧನಗಳು ಒಂದಾಗುತ್ತೆ. ಈಗ ಎಲ್ಲೋ ಇದ್ದಂಥ ಪರಿವಾರ ನಮ್ಮ ಪರಿವಾರ ಆಗುತ್ತೆ ಅಂದರೆ ಆ ಹೆಣ್ಣು ಅಂತಕ್ಕಂಥ ಆ ಹೆಣ್ಣು ನಮ್ಮ ಮನೆಗೆ ಬಂದಾಗ ಅವರ ನೆಂಟಸ್ತಿಗೆ ಬೆಳೆಯುತ್ತೆ. ಹಾಗೆ ಬದುಕಂತಕ್ಕಂಥ ಬಂಧನದಲ್ಲಿ ಗಂಡ ಮತ್ತು ಹೆಣ್ಣು ಅಂತಕ್ಕಂಥದ್ದು ಒಂದು ಸ್ವರೂಪ ಸ್ಥಿತಿ. ಈ ಸ್ವರೂಪ ಸ್ಥಿತಿ ಏನು? ಪ್ರಕೃತಿಯಲ್ಲಿ ಯಾವುದೇ ನಾವು ವಿಕೋಪಗಳಾದಾಗಲೂ ಕೂಡ ಯಾರಿಗೆ ಡ್ಯಾಮೇಜ್ ಆಗುತ್ತೆ? ನಮಗೇನಾಗುತ್ತೆ? ಮೂಲ ಪ್ರತಿ ನಮಗೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಜೀವಗಳಿದ್ರೂ ಕೂಡ ನಾವು ಅದನ್ನು ಯಥೇಚ್ಛವಾಗಿ ನಾವು ಭಾವಿಸ್ತಕ್ಕಂಥದ್ದು ಅಲ್ಲೇನೋ ಪ್ರಕೃತಿ ವಿಕೋಪ ಆಯ್ತಂತೆ, ಮಳೆ ಬಂತಂತೆ, ಅದಾಯ್ತಂತೆ, ಆಗ ಇಷ್ಟು ಜನ ತೀರೋದ್ರಂತೆ ಅಂತಾರೆ ಹೊರತು ಪ್ರಕೃತಿಯಲ್ಲಿ ಇದ್ದಂಥ ಪ್ರಾಣಿ ಪಕ್ಷಿಗಳು ತೀರೋದ್ರಂತೆ ಯಾರು ಅದನ್ನು ಗಮನಿಸೋದೇ ಇಲ್ಲ. ಭಗವಂತ ಗಮನಿಸ್ತಾನೆ. ಭಗವಂತ ಗಮನಿಸಿ ಅದಕ್ಕೋಸ್ಕರನೇ ಪ್ರಾಣಿ ಪಕ್ಷಿಗಳಿಗೆ ಮುನ್ನೆಚ್ಚರಿಕೆಯನ್ನು ಕೊಟ್ಟು ಭಗವಂತ ಮನುಷ್ಯನ ಅಜ್ಞಾನದಲ್ಲಿರ್ತಕ್ಕಂಥ ಮನುಷ್ಯನನ್ನು ಮಾತ್ರ ಬಿಡ್ತಾನೆ ಅವನು. ಯಾಕಂದ್ರೆ ಅವನಿಗೆ ಜ್ಞಾನ ಕೊಟ್ಟಿದ್ದೀನಿ, ಅವನದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಭಾವನೆಯಿಂದ. ಯಾವಾಗ ನಾವು ಜ್ಞಾನವನ್ನು ಬಿಟ್ಟು ಅಜ್ಞಾನದಿಂದ ಹೋಗ್ತೀವಿ ಅಂತಾದಾಗ ಬದುಕಿನುದ್ದಕ್ಕೂ ಎಲ್ಲ ಸಮಸ್ಯೆಗಳು ಬಂದೇ ಬರುತ್ತೆ. ಸಾಫ್ಟ್ವೇರ್ ಅಲ್ಲಿ ಒಂದೇ ಒಂದು ಸಣ್ಣ ವಿಚಾರ ಏನಾದರೂ ನಿಮಗೆ ಅದು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಇಡೀ ಎಂಟೈರ್ ಸಬ್ಜೆಕ್ಟ್ ಕೆಟ್ಟೋಗುತ್ತೆ. ಹೌದು, ಒಂದು ಡಾಟ್ ಮಿಸ್ ಆದ್ರೂ ಕೂಡ ಆ ವರ್ಡ್ ಅರ್ಥನೇ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಮನುಷ್ಯನಿಗೆ ಮುಖ್ಯವಾಗಿ ಅರ್ಥಗರ್ಭಿತವಾದ ಬದುಕನ್ನ ಇವತ್ತಿನ ಯುವಜನತೆ ತಾಳ್ಮೆಯನ್ನು ತಗೊಳ್ಬೇಕು. ಪೇಷನ್ಸ್ ಅಂತ ನಾವೇನು ಕರಿತೀವೋ ಅದಾದ ನಂತರ ಓವರ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈಗ ಮಕ್ಕಳಲ್ಲಿ ಬೇಗ ಏನಾಗ್ತಿದೆ ಅಂದರೆ, ಯಾಕಂದರೆ ವಿಪರೀತವಾದಂಥ ಎಕ್ಸ್ಪೆಕ್ಟೇಷನ್ಸ್ ಯಾವಾಗ ನಮಗೆ, ಅತಿಯಾದ ನಂಬಿಕೆ ನಮಗೆ ಯಾವತ್ತಿಗೂ ಕೂಡ ಅದು ಶತ್ರುವೇ. ಆ ನಂಬಿಕೆ ಅಂತಕ್ಕಂಥದ್ದು ದೇವರ ಮೇಲೆ ಅತಿಯಾಗಿ ದೇವರನ್ನು ನಂಬಿ ಖಂಡಿತ ಅವನು ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಒಬ್ಬ ಮನುಷ್ಯನ ಮೇಲೆ ಅತಿಯಾದ ನಂಬಿಕೆ ಇಟ್ಟಾಗ, ಯಾಕೆಂದರೆ ಈಗ ಕೆಲವು ನಾವು ವಿವಾಹಗಳೆಲ್ಲ ನೋಡಿದಾಗ ನನ್ನ ಹತ್ರ ಬರುತ್ತೆ ಸಾಕಷ್ಟು ವಿಚಾರಗಳಲ್ಲಿ. ಇದಕ್ಕೆ ಗ್ರಹಗಳ ಕಾರಣ ಅನ್ನಂದ್ರೆ ಖಂಡಿತ ಕಾರಣ ಇರುತ್ತೆ. ಮೂಲ ಇನ್ನೊಂದು ಏನಪ್ಪ ಅಂದರೆ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ. ಋಣ ಅಂತಕ್ಕಂಥದ್ದು ಒಂದು ಗಂಡಿನ ಜಾತಕದಲ್ಲಿ ಕನಿಷ್ಠ 13 ಜನದ ಹೆಣ್ಣುಮಕ್ಕಳ ಜಾತಕಗಳನ್ನು ಅವನಿಗೆ ಮ್ಯಾಚ್ ಮಾಡಿ ಅಂತ ಹೇಳುತ್ತೆ. ಒಂದು ಹೆಣ್ಣಿನ ಜಾತಕದಲ್ಲಿ 26 ಜನ ಗಂಡು ಮಕ್ಕಳನ್ನ ನೀವು ಅದನ್ನು ಮ್ಯಾಚ್ ಮಾಡಿ ಅಂತ ಹೇಳುತ್ತೆ. ಅಂದರೆ 13 ಅಥವಾ 26 ಲೆಕ್ಕ ಮಾಡ್ಕೊಳ್ಳಿ. ನಾವೇನು ಮಾಡ್ತೀವಿ, ಮೊದಲನೇ ನೋಡಿದೆವಪ್ಪ, ಮೊದಲನೇ ಮದುವೆ. ಆದರೆ ಆ ಥರ ಏನಾಗ್ತಿದೆ, ಅವರು ಸ್ಟೇಟಸ್ ನೋಡ್ತಾರೆ. ಸ್ಟೇಟಸಲ್ಲಿ ಇವತ್ತು ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ, ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ, ಸ್ಟೇಟಸ್ ಅಲ್ಲ. ನೀವು ಎಷ್ಟೇ ಕಾರ್ ತಗೊಳ್ಳಿ, ಯಾವುದೇ BMW ತಗೊಳ್ಳಿ, ಯಾವುದೇ ತಗೊಳ್ಳಿ, ಪ್ಯಾಲೇಸ್ ಕಟ್ಸ್ಕೊಳ್ಳಿ, ನೆಮ್ಮದಿ ಎಲ್ಲಿದೆ? ನೆಮ್ಮದಿ ಬದುಕಿನುದ್ದಕ್ಕೂ ಇರಬೇಕಾದ್ರೆ ನಾವು ನಡ್ಕೊಳ್ಳುವಂಥ ಹಾವಭಾವ ರೀತಿಯಲ್ಲಿರ್ತಕ್ಕಂಥದ್ದು ನೆಮ್ಮದಿ. ಈ ನೆಮ್ಮದಿ ಇಲ್ಲದೆ ಇದ್ದಂಥ ಬದುಕು ಎಷ್ಟು ಕೋಟಿಗಳಿದ್ರೆ ಏನು ಪ್ರಯೋಜನ? ಈಗ ಸಾಕಷ್ಟು ಶ್ರೀಮಂತರ ಮನೆಯಲ್ಲೂ ಕೂಡ ನಮ್ಗೆ, ಯಾಕಂದ್ರೆ ಅವ್ರಿಗೆ ಇದು ಕಾಮನ್ ಆಗಿಬಿಟ್ಟಿದೆ. ಒಂದು ಮದುವೆ ಮಾಡ್ಕೊಳ್ಳೋದು, 2ನೇ ಮದುವೆ ಮಾಡ್ಕೊಳ್ಳೋದು, 3ನೇ ಮದುವೆ ಮಾಡ್ಕೊಳ್ಳೋದು, 4ನೇ. ನನಗೆ ತಿಳಿದಿರ್ತಕ್ಕಂಥವ್ರೆ, ನಾನು ತಿಳಿಸಿದಂಥ ಜಾತಕದಲ್ಲಿ ಬೇಡ ಈ ಮದುವೆ ಮಾಡಬೇಡಿ ಎಂದಾಗಲೂ, ಇಲ್ಲ ಗುರುಗಳೇ ಅವ್ರು ಮುಂದುವರೆದು ಬಿಟ್ಟಿದ್ದಾರೆ ಮಕ್ಕಳು, ನಾವು ಅವ್ರಿಗೆ ವಿರೋಧ ಮಾಡೋದು ಬೇಡ ಅಂತೇಳಿ ಹೋಗ್ತಾ ಇದ್ದೀವಿ ಅಂತ ತಂದೆ ತಾಯಿಗಳು ಕಾಂಪ್ರಮೈಸ್ ಆದಾಗ ಒಂದು 2 ತಿಂಗಳು 3 ತಿಂಗಳು ಅವ್ರು 6-7 ವರ್ಷಗಳ ಕಾಲ ಇಬ್ಬರು ಕೂಡ ಇಷ್ಟಪಟ್ಟಿರ್ತಾರೆ, 2 ತಿಂಗಳಲ್ಲಿ ವಾಪಸ್ ಬರ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಜಾತಕದಲ್ಲೂ ಕೂಡ ಮುಖ್ಯವಾಗಿ ಮದುವೆಗೆ ಡೈವರ್ಸ್ ಕಾರಣಕರ್ತರು ಯಾರಪ್ಪ ಅಂದರೆ ಹೆಣ್ಣಿಗೆ ಶುಕ್ರನಾದರೆ ಗಂಡಿಗೆ ಕುಜನು.
ಈ ಶುಕ್ರ ಮತ್ತು ಕುಜರ ಸಂಯೋಗ ಹೆಂಗಾಗುತ್ತೆ ಅಂದರೆ ಜಾತಕದಲ್ಲಿ ಭಾವಾತ್ ಭಾವಫಲ ಅಂತ ಹೇಳುತ್ತೆ. ಈಗ ಲಗ್ನದಿಂದ 2ನೇ ಭಾವ ಅಂದರೆ ಕುಟುಂಬ ಸ್ಥಾನ, ಕುಟುಂಬದಿಂದ 7ನೇ ಸ್ಥಾನ ಅಷ್ಟಮ ಸ್ಥಾನ ಆಯುಷ್ ಕ್ಷೇತ್ರ ಆಗುತ್ತೆ. ಅಂದರೆ ಲಗ್ನದಿಂದ 7ನೇ ಮನೆಯನ್ನು ನಾವು ಕಳತ್ರ ಸ್ಥಾನ ಅಂತ ಕರಿತೀವಿ. ಅಂದರೆ ಕಳತ್ರಕಾರಕನ ಯಾರಪ್ಪ ಅಂದರೆ ಶುಕ್ರನು. ಆಸೆಗಳನ್ನು ಉತ್ಪೇಕ್ಷೆ ಮಾಡ್ತಾನವನು. ಯಾವಾಗ ಆಸೆಗಳು ಯಥೇಚ್ಛವಾಗಿ ನಮಗೆ ಬರುತ್ತೋ ಬದುಕು ಆವಾಗ ಸಮತೋಲನ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸಾಲ ಮಾಡ್ಕೊಂಡ್ಬಿಟ್ಟು ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅಂತ ಒಂದು ಗಾದೆ ಇದೆ ಅಲ್ವಾ. ಹಾಗೆ ಸಾಲ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಸಾಲವನ್ನು ಮಾಡಿದಾಗ ತೀರಿಸುವಂಥ ಎಲ್ಲ ಶಕ್ತಿ ನಮಗಿರುತ್ತೆ. ಯಾವಾಗ ವಿಪರೀತವಾದಂಥ ಸಾಲವನ್ನು ನಾವು ಮಾಡ್ಕೊಳ್ತೀವಿ ಮೋಜು ಮಸ್ತಿಗೋಸ್ಕರವಾಗಿ, ಅದು ಯಾವತ್ತೋ ಒಂದು ದಿವಸ 10 ರೂಪಾಯಿ ಒಬ್ಬರ ಹತ್ರ ಸಾಲ ಮಾಡಿದ್ರು ಕೂಡ ಅವ್ನು ದಾರಿಯಲ್ಲಿ ಬಂದಾಗ ಕೇಳ್ತಾನೆ, ಇವನು ಎಷ್ಟಿಗಿದ್ರೆ ಏನು ಇವನು ಸಾಲ ನನ್ನ ಹತ್ರ ಸಾಲ ತೊಗೊಂಡಿದ್ದಾನೆ ಅಂತಾನೆ. ಖಂಡಿತ ಅದು ಬಂದೇ ಬರುತ್ತೆ. ಸಾಲವನ್ನು ತೀರಿಸುವ ಸಲುವಾಗಿ ಪ್ರಯತ್ನದಲ್ಲಿ ಇದ್ದಾರೆ, ಎಲ್ಲ ಇರಲಿಲ್ಲ ಅಂತ ಹೇಳ್ತಿಲ್ಲ. ಪ್ರಯತ್ನದಲ್ಲಿ ಇದ್ದಾಗಲೂ ಕೂಡ ಅವ್ರ ಕೈಲಿ ಅದಾಗದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಅವರ ಮೂಲ ಜಾತಕದಲ್ಲೂ ಕೂಡ ದೋಷಗಳಿರ್ತಕ್ಕಂಥದ್ದು. ಮುಖ್ಯವಾಗಿ ರಾಹುಕೇತುಗಳು ನಾವು, ಯಾಕಂದರೆ ಎಲ್ಲ ಜಾತಕದಲ್ಲೂ ಕೂಡ ಒಂದೆಡೆ ಪಾಪಗ್ರಹಗಳು ಒಂದೆಡೆ ಶುಭಗ್ರಹಗಳು ಅಂತಿದೆ. ನಾನು ಇಂದಿನ ಸಂಚಿಕೆಯಲ್ಲಿ ಕೂಡ ತಿಳಿಸಿದ್ದೆ. ಪಾಪಗ್ರಹಗಳು ಯಾವಪ್ಪ ಅಂದರೆ ಸಾಕ್ಷಾತ್ ಸೂರ್ಯನಾರಾಯಣನ ನಾವು ಪಾಪಗ್ರಹ ಅಂತ ಹೇಳ್ತೀವಿ. ಸಪ್ತಮಕ್ಕೆ ಸೂರ್ಯನಾರಾಯಣನೇನಾದರೂ ಬಂದ ಅಂದರೆ ಖಂಡಿತ ಬೇರೆ ಬೇರೆ ರೀತಿಯಾದಂಥ ತೊಂದರೆಗಳಾಗುತ್ತೆ. ಹಾಗೆ ರಾಹುಕೇತುಗಳು ಜಾತಕದಲ್ಲಿ ಬಂದಾಗ ಈ ಸಮಸ್ಯೆಗಳು ಬರುತ್ತೆ. ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ ನಮಸ್ತೆ ಅಂತ ಲಕ್ಷ್ಮಿ ಅವರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಲಕ್ಷ್ಮಿ ಅವರೇ. ಹಲೋ ಲಕ್ಷ್ಮಿ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಎಡಹಳ್ಳಿ, ಬೆಳಗಾವಿ ಡಿಸ್ಟ್ರಿಕ್ಟ್ ಎಡಹಳ್ಳಿ. ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? 18. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ನಮಸ್ಕಾರ ಗುರುಜಿ, ಚೆನ್ನಾಗಿದ್ದೀನಿ. ಅಮ್ಮ, ಏನಮ್ಮ ಪ್ರಶ್ನೆ ನಿಮ್ಮದು ತಾಯಿ? ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಏನು ಕೇಳಬೇಕಿತ್ತು? ಅವನ ಮದುವೆ ಬಗ್ಗೆ. ಏನು ಹೆಸರು ಅವ್ರದ್ದು? ಬಸವರಾಜ್. ಅಮ್ಮ? ಬಸವರಾಜ್. ಸ್ವಲ್ಪ ಜೋರಾಗಿ ಎಷ್ಟು ವರ್ಷ ಈಗ ಅವ್ರಿಗೆ? ಅವ್ರಿಗೀಗ 28 ವರ್ಷ. 28 ವರ್ಷ. ಅಮ್ಮ, ಇವರಿಗೆ ಮದುವೆಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಗುರು ದೃಷ್ಟಿ ಇದೆ. ಮೇ 20ನೇ ತಾರೀಕು ನಂತರದಲ್ಲಿ ಪ್ರಯತ್ನ ಪಡಿ. ಖಂಡಿತ 2026ರಲ್ಲಿ ಮೇಯಿಂದ ಡಿಸೆಂಬರ್ ಒಳಗಡೆ ಇವ್ರಿಗೆ ಮದುವೆ ಯೋಗ ಇದೆಯಮ್ಮ. ಆದರೂ ನೀವು ಯಾವುದಾದ್ರೂ ಗುರುಗಳ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ನಿಮ್ಮ ಕ್ಷೇತ್ರದಲ್ಲಿ ಎಲ್ಲಾದರೂ ಹತ್ತಿರದಲ್ಲಿರ್ತಕ್ಕಂಥ ಗುರು ಸನ್ನಿಧಾನ ಅಂತ ನಾವೇನು ಈಗ ಮಠಗಳು ಅಂತಕ್ಕಂಥದ್ದು, ಕುಲದೈವ ಅಥವಾ ಕುಲಗುರುಗಳಿರ್ತಕ್ಕಂಥ ಸನ್ನಿಧಾನಕ್ಕೆ ಒಂದೊಮ್ಮೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಅಥವಾ ದತ್ತಾತ್ರೇಯರು, ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬರು, ಹೀಗೆ ಗುರುವನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರವೂ ಕೂಡ ಇವರು ಔದುಂಬರ ವೃಕ್ಷ, ಹತ್ತಿಮರ ಎಲ್ಲಾದರೂ ಇದೆಯಮ್ಮ ನಿಮ್ಮ ಒಂದು ಕ್ಷೇತ್ರದಲ್ಲಿ? ಹತ್ತಿಮರ. ಹತ್ತಿ ಮರಕ್ಕೆ ಇವ್ರು ಏನು ಮಾಡಬೇಕಪ್ಪ ಅಂದರೆ ಅರಿಶಿಣದ ನೀರನ್ನು ಇವರು ಗುರುವಾರದ ದಿವಸ ಇವರು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಸ್ನಾನ ಮಾಡಬೇಕು. ಎರಡನೇದಾಗಿ ಒಂದು ಅರಿಶಿಣದ ನೀರನ್ನು ಮನೆಯಲ್ಲಿ, ಯಾಕೆಂದರೆ ಬುಧವಾರದ ರಾತ್ರಿ ಅರಿಶಿಣದ ನೀರನ್ನು ಒಂದು ತಾಮ್ರದ ಚೆಂಬಲ್ಲಿ ಹಾಕಿ ತಲೆ ಹತ್ರ ಇಟ್ಕೊಂಡು ಮದುವೆ ಸಂಬಂಧಿತವಾದಂಥದ್ದನ್ನು ಪ್ರಾರ್ಥನೆ ಮಾಡಿ, ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಂಡು ತಗೊಂಡು ಹೋಗಿ ಅದನ್ನು ಗುರುವಾರದ ಬೆಳಗ್ಗೆ, ಅದರಲ್ಲೂ ಕೂಡ ಗುರುಹೋರ ಅಂತ ಇರ್ತಕ್ಕಂಥದ್ದು 6ರಿಂದ 7 ಈ ಗುರುಹೋರ ಇರುತ್ತೆ. ಅರ್ಕ ಶುಕ್ರ ಬುಧಶ್ಚಂದ್ರ ಮಂದಜೀವ ದರಾಸುತ ಅಂತೇಳಿ ಈ ಗುರುಹೋರ ಇರುತ್ತೆ. ಗುರುಹೋರದಲ್ಲಿ ಈ ಒಂದು ನೀರನ್ನು ತಗೊಂಡೋಗಿ ಅರಿಶಿಣದ ನೀರನ್ನು ಔದುಂಬರ ಮರಕ್ಕೆ, ಮರದ ಬುಡಕ್ಕಾಗಬಾರ್ದು, ಮರದ ಮೇಲೆ ಹಾಕಿಬಿಟ್ಟು 21 ಪ್ರದಕ್ಷಿಣೆ ಮಾಡಿಕೊಳ್ಳಿ ತಾಯಿ. ಖಂಡಿತ ಮೇ 20ನೇ ತಾರೀಕು ನಂತರದಲ್ಲಿ ಡಿಸೆಂಬರ್ ಒಳಗಡೆ ಇವ್ರಿಗೆ ಮದುವೆ ಯೋಗ ಇದೆ. ಶುಭ ಆಗುತ್ತಮ್ಮ, ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದ ಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಆದಷ್ಟು ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ, ಅದರ ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡೋದ್ರಿಂದ ಗುರೂಜಿ ಏನು ಮಾತನಾಡ್ತಿದ್ದಾರೆ ಅನ್ನೋದು ನಿಮಗೂ ಕೂಡ ಸ್ಪಷ್ಟವಾಗಿ ಕೇಳಿಸುತ್ತೆ. ಇದೀಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ ನಮಸ್ತೆ. ನಮಸ್ತೆ. ಯಾರು ಮಾತನಾಡ್ತಿರೋದು? ತಮ್ಮ ಹೆಸರು? ನನ್ನ ಹೆಸರು ಲಕ್ಷ್ಮಣ್ ನಾಯ್ಕ್ ಅಂತ ಹೇಳಿರಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ ಸರ್? ಹೊಸಪೇಟೆ ಹತ್ರ ರೀ, ಕಲ್ಲಳ್ಳಿ ಅಂತ ಹೇಳಿ ಸೊಂಡ್ರು ರೋಡ್ ನಲ್ಲಿ ಬರುತ್ತೆ. ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? 9. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ಕಲ್ಲಳ್ಳಿಯಿಂದ ಮಾತಾಡ್ತೀವ್ರಿ, ಹೊಸಪೇಟೆ. ಒಳ್ಳೆದಾಗ್ಲಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ಏನಿಲ್ಲ, ನಮ್ಮ ಮಗ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದ, 10 ವರ್ಷ ಆಯ್ತು.
ಈಗ ಅವ್ರ ಜೀವನದಾಗಿ ಕಿರಿಕಿರಿ ಸ್ಟಾರ್ಟ್ ಆಗ್ಯದ ಗಂಡ ಹೆಂಡತಿಗೆ. ಹೆಂಡತಿ ನನಗೆ ಡೈವರ್ಸ್ ಬೇಕಂತಾಳ. ಅದೇ ಸ್ವಾಮಿ. ಯಾಕೆಂದರೆ ಎಲ್ಲ ಸುಟ್ಟೋಗ್ತಾ ಇದೆ. ಏನು ನಾವು ಒಂದು ಪೇಪರನ್ನು ಬೆಂಕಿಗೆ ತಾಡಿಸಿದಾಗ ಹೇಗೆ ಸುಟ್ಟೋಗುತ್ತೋ ಹಾಗೆ ಇವ್ರ ಬದುಕು ಸುಟ್ಟೋಗ್ತಾ ಇದೆ. ಕೇತೋಕ್ತವಾಗಿ ಮಾಂದಿ ಬಂದಾಗ ಇವ್ರಿಗೆ ನೀವು ಮರುಮಾಂಗಲ್ಯ ಧಾರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಅಶ್ವತ್ಥನಾರಾಯಣ ಕಲ್ಯಾಣ ಮಾಡಿಸಿ ಮರುಮಾಂಗಲ್ಯ ಧಾರಣವನ್ನು ಮಾಡಿಸಿ, ಖಂಡಿತ ಶುಭವಾಗುತ್ತೆ. ಯಾಕಂದರೆ ಕೇತು ಮಾಂದಿ ಸಂಯೋಜನೆ ಭಾಗ್ಯಕ್ಕೆ ಬಂದಾಗ ಖಂಡಿತ ಈ ಥರ ಸಮಸ್ಯೆಗಳು ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಪಾರ್ವತಿ ಪರಮೇಶ್ವರರು ಅಥವಾ ಲಕ್ಷ್ಮೀನಾರಾಯಣ ಅಥವಾ ಈ ಒಂದು ಅಶ್ವತ್ಥನಾರಾಯಣ ಕಲ್ಯಾಣ ಅಂತ ಬರುತ್ತೆ, ಆಯಿತಾ. ರಾಗಿ ಮರಕ್ಕೆ ಮತ್ತು ಬೇವಿನ ಮರಕ್ಕೆ ಕಲ್ಯಾಣ ಮಾಡ್ತಕ್ಕಂಥದ್ದನ್ನು ಮಾಡಿ ಮರುಮಾಂಗಲ್ಯ ಧಾರಣವನ್ನು ಇವ್ರಿಗೆ ಮಾಡಿಸಿ ಒಳ್ಳೆ ಶುಭವಾಗಿರ್ತಕ್ಕಂಥ ಶುಭ ನಕ್ಷತ್ರ ಶುಭಯೋಗದಲ್ಲಿ ಇವರಿಬ್ಬರನ್ನು ಮತ್ತೆ ಪುನಃ ಇವರಿಬ್ಬರನ್ನು ಕೂಡ ಒಪ್ಪಿಸಿ. ಯಾಕಂದರೆ ಮಕ್ಕಳು ತಪ್ಪು ಮಾಡ್ತಾ ಇರ್ತಕ್ಕಂಥದ್ದು ಸಹಜ. ಫಸ್ಟ್ ಅವರ ಕೊರತೆಗಳೇನಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳಿ. ತಂದೆ ತಾಯಿ ಆದಂಥವರು ಜವಾಬ್ದಾರಿ ಏನಪ್ಪ ಅಂದರೆ ಮಕ್ಕಳನ್ನು ಅವರಿಬ್ಬರನ್ನ ಒಟ್ಟಿಗೆ ಸೇರಿಸಿ ಮಾತನಾಡಬೇಡಿ. ನೀವಿಬ್ಬರು ಕೂಡ ಬೇರೆ ಬೇರೆಯಾಗಿ ಅವರನ್ನು ಕೌನ್ಸಿಲಿಂಗ್ ಮಾಡಿಕೊಂಡು ಏನು ಸಮಸ್ಯೆಗಳಿದೆ, ಎಲ್ಲಾದರೂ ನಿಮ್ಮ ಸೊಸೆನ ಒಂದು ಕಡೆ ಎಲ್ಲಾದರೂ ಕರ್ಕೊಂಡು ಹೋಗಿ ಒಂದು 2 ದಿವಸ ಹೊರಗಡೆ ಕರ್ಕೊಂಡು ಹೋಗಿ ಆ ಹೆಣ್ಣುಮಗಳ ಭಾವನೆಗಳಿಗೆ ಎಲ್ಲಿ ಧಕ್ಕೆ ಆಗ್ತಾ ಇದೆ ಅಂತಕ್ಕದ್ದನ್ನು ತಿಳ್ಕೊಂಡು ನಂತರ ನಿಮ್ಮ ಮಗನನ್ನು ಕೂರಿಸ್ಕೊಳ್ಳಿ. ಇಬ್ಬರನ್ನು ಕೂಡ ಬೇರೆ ಬೇರೆಯಾಗಿ ಮಾತನಾಡಿಸಿ ಕೂರಿಸ್ಕೊಂಡು ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಅಶ್ವತ್ಥ ವಿವಾಹ ಅಂತಕ್ಕಂಥದ್ದನ್ನು ಮಾಡಿಸಿ ಅವತ್ತಿನ ದಿನದಲ್ಲೇ ಮರುಮಾಂಗಲ್ಯ ಧಾರಣವನ್ನು ಮಾಡಿ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಗಣೇಶ್ ಅಂತ. ಎಲ್ಲಿಂದ ಕರೆ ಮಾಡಿದ್ದೀರಾ? ಮಡಿಕೇರಿ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಗುರೂಜಿ ಹೇಗಿದ್ದೀರಾ? ಏನಂದ್ರಿ? ನಾವೇನ ಹೇಗೆ ಇದೀವಿ. ಏನು ನಿಮ್ಮ ಪ್ರಶ್ನೆ ಏನಿದೆ? ಮಗನವ್ರ ಮದುವೆ ವಿಚಾರ ಕೇಳಬೇಕಿತ್ತು. ನಿಮ್ಮ ಮಗನದ ಏನು ಹೆಸರು? ಅವನು ತೇಜಸ್ ಅಂತೇಳಿ ಹುಟ್ಟ ಹೆಸರು. ಈಗ ಅಣ್ಣ ತಮ್ಮಂದ್ರೆ ಯಾರಿದ್ದಾರೆ? ಯಾರಿಗೆ? ಅವ್ರಿಗೆ ಇಲ್ಲ, ಅಣ್ಣ ತಮ್ಮಂದ್ರೆ ಯಾರಿಲ್ಲ, ಒಬ್ಬನೇ ಮಗ. ಅದಕ್ಕೆ ಪೂರ್ಣವಾಗಿ ಯಾಕೆ ನಾನು ನಿಮ್ಮನ್ನು ಈ ಪ್ರಶ್ನೆ ಕೇಳಿದೆ ಅಂದರೆ ಜಾತಕದಲ್ಲಿ ಅವರಿಗೆ ಸಂಚಿತ ಕರ್ಮ ಅವರನ್ನು ಇಲ್ಲಿ ತನಕ ಪೀಡಿಸ್ತಾ ಇರತಕ್ಕಂಥದ್ದು ಈ ಮದುವೆ ವಿಚಾರದಲ್ಲಿ ಪೂರ್ವಜರು ಮಾಡಿರ್ತಕ್ಕಂಥ ಕರ್ಮ ಅಂತಕ್ಕಂಥದ್ದು ಏನಿದೆಯೋ ಅದು ಇವಾಗ ನಿಮ್ಮ ಮಗನ ಮೇಲೆ ಪ್ರಭಾವನ ಬೀರ್ತಾ ಇದೆ. ಎಷ್ಟು ವಯಸ್ಸು ಅವ್ರಿಗೆ? ಅವರಿಗೆ ಈಗ ಅವನು 91 ಡೇಟ್ ಆಫ್ ಬರ್ತು. ಆದರೆ ಎಷ್ಟು ವರ್ಷ ಆಯಿತು? ಅದೇ 34 ಆಯಿತು. ಇವರಿಗೆ 37 ವರ್ಷಗಳ ಕಾಲ, ಅಂದರೆ 37ನೇ ವರ್ಷಕ್ಕೆ ಮದುವೆ ಯೋಗ ಇರತಕ್ಕಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾದ್ರೆ, ಯಾಕಂದರೆ ಇದು ಸಂಕ್ಷಿಪ್ತ ಸಮಯ, ಇಲ್ಲಿ ನಾವು ತುಂಬ ಸವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯಮಾಡಿ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ, ನಿಮಗೆ ಸವಿಸ್ತಾರವಾಗಿ ಉತ್ತರವನ್ನು ನೀಡ್ತೇನೆ. ಯಾಕಂದರೆ ಇಷ್ಟು ಸಮಯದಲ್ಲಿ, ಯಾಕಂದರೆ ಇವರಿಗೆ ಸಂಚಿತ ಕರ್ಮ ಅಂತಕ್ಕಂಥದ್ದು ಇರತಕ್ಕಂಥದ್ದಾಗಿದೆ. ಹಾಗಾಗಿ ಅವರೇ ಅಂದರೆ ಇವತ್ತಿನ ಕಾಲಮಾನಕ್ಕೆ ನಾವು ಅದಕ್ಕೆ ಹೇಳಿದ್ದು, ನಾವು ತಂದೆ ಮಾಡಿದ ಕರ್ಮ ಮಕ್ಕಳಿಗೆ ಬರುತ್ತೆ ಅಂತಕ್ಕಂಥದ್ದು. ಯಾರೋ ಪೂರ್ವಜರು ಮಾಡಿರ್ತಕ್ಕಂಥದ್ದು ಈಗ ಮಗನನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಈ ಸಮಯದಲ್ಲಿ ಅದು ಪೀಡಿತವಾಗಿರೋದ್ರಿಂದ ಖಂಡಿತ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಟಿವಿ ವಾಲ್ಯೂಮನ್ನು ಮ್ಯೂಟ್ ಮಾಡಿ ಮಾತಾಡಬೇಕು, ಇಲ್ಲ ನೀವೇನು ಮಾತಾಡ್ತಿದ್ದೀರಾ ಅನ್ನೋದು ನಮಗೆ ಕೇಳಿಸೋದಿಲ್ಲ. ಹಲೋ, ಹೇಳಿ ಮೇಡಮ್. ಸರ್, ತಮ್ಮ ಹೆಸರು? ಹೆಸರು ಕುಮಾರ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಬಿಕ್ಕೋಡು ಮೇಡಮ್, ಬೇಲೂರು ತಾಲೂಕು, ಬಿಕ್ಕೋಡು ಹೋಗ್ಲಿ. ಓಕೆ, 30 ಒಂದು ಸಂಖ್ಯೆ ಹೇಳ್ಬೋದಾ? ಏನು ಮೇಡಮ್? 30 ಒಳಗಡೆ ಒಂದು ಸಂಖ್ಯೆ ಹೇಳ್ಬೋದಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ ದಯವಿಟ್ಟು. 9 ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಗುರೂಜಿಗಳೇ. ತುಂಬ ಗೊಂದಲದಲ್ಲಿದ್ದೀರಾ ಅಂತ ಅನಿಸ್ತಾ ಇದೆ. ಹೌದು ಗುರೂಜಿ. ಏನೋ ಆಗಬೇಕಾಗಿತ್ತು, ಯಾವುದೋ ಒಂದು ಗೊಂದಲದಲ್ಲಿ ನಿಮ್ಮನ್ನು ಅದು ತುಂಬ ಏನಂತ ನಾವು ಹಿಪ್ನಾಟಿಸಮ್ ಅಂತ ಏನು ಕರಿತೀವೋ ನಿಮ್ಮನ್ನು ಅದು ಎನ್ಕ್ಯಾಶ್ ಮಾಡ್ಕೊಂಡ್ಬಿಟ್ಟಿದೆ. ಏನು ನಿಮ್ಮ ಪ್ರಶ್ನೆ? ಗುರೂಜಿ, ನಮ್ದು ಒಂದು ಮನೆ ಮಾಡಿದ್ದು 3 ವರ್ಷಕ್ಕೆ ಸ್ಟಾಪ್ ಆಗಿದೆ. ನೀವು ಭಾಗ್ಯ ನಿಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಜಾಗನ ನೀವೇ ಪರ್ಚೇಸ್ ಮಾಡಿರೋದಾ? ಅದು ನಮ್ಮ ತಂದೆಯವರು ಕೊಟ್ಟಿರೋ ಜಾಗ ಗುರೂಜಿ. ಪಿತ್ರಾರ್ಜಿತ ಸಮಸ್ಯೆವಾದಂಥ ಸಮಸ್ಯೆ. ಈ ಮನೆಗೆ ಸಂಬಂಧಪಟ್ಟ ಹಾಗೆ ಆ ವಾತಾವರಣದಲ್ಲಿ ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದನ್ನು ತೋರಿಸ್ತಾ ಇದೆ. ದಯವಿಟ್ಟು, ಯಾಕೆಂದರೆ ನಾವು ಇದನ್ನೆಲ್ಲ ಏಕೆಂದರೆ ನಮಗೆ ಸಮಯ ತುಂಬ ಅಭಾವ ಇರುತ್ತೆ, ಇಲ್ಲಿ ಇಷ್ಟು ವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ.
ನೀವೊಮ್ಮೆ ನಮ್ಮ ಕಚೇರಿಯನ್ನು ಸಂಪರ್ಕಿಸಿದ್ರೆ ನಿಮಗೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದರೂ ಕೂಡ ಆ ಸ್ಥಳದಲ್ಲಿ ಏನು ಪ್ರಭಾವ ಇದೆ ಅಂತಕ್ಕಂಥದ್ದು ಅಥವಾ ಆ ಸ್ಥಳದಲ್ಲಿ ಇದ್ದಂಥವರಿಂದ ಏನೋ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದಯಮಾಡಿ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ವಿಸ್ತಾರವಾಗಿ ಮಾತನಾಡೋಣ. ಶುಭವಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ವಿವಾಹ ವಿಚ್ಛೇದನದ ಬಗ್ಗೆ ಮಾತನಾಡ್ತಾ ಇದ್ವಿ. ಅಂದರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಯಾವುದು ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ. ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಡಿವೋರ್ಸ್ ಕೇಸ್ಗಳು ಜಾಸ್ತಿ ಆಗುತ್ತಾ? ಗ್ರಹಗಳು ಕೂಡ ಇದಕ್ಕೆ ಕಾರಣ ಏನಾಗಿದೆ ಅಂದರೆ, ಇವತ್ತು ನಾವು ಒಂದು ಜಾತಕ ತಗೊಂಡು ಹೋಗ್ಬಿಟ್ಟು ಯಾರೋ ಒಬ್ಬರು ಪುರೋಹಿತರು ಅಥವಾ ಜ್ಯೋತಿಷ್ಯರು ಹತ್ರ ಕೊಟ್ಟು ತೋರಿಸ್ತೀವಿ. ಅದನ್ನು ಅವರು ಇಷ್ಟು ಗಣಗಳು ಬಂದಿದೆ, ಇಷ್ಟು ಕೂಟಗಳು ಬಂದಿದೆ, ಮದುವೆ ಮಾಡ್ಕೊಂಬಿಡಿ ಅಂತ ಹೇಳ್ತಾರೆ. ಅದಲ್ಲ. ಈಗ ಷಷ್ಠಾಷ್ಟಕಗಳು ಅಂತ ಇದೆ ವಿವಾಹದಲ್ಲಿ. ಬಹಳ ಮುಖ್ಯವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಷಷ್ಠಾಷ್ಟಕಗಳು. ಅದು ಆರೂಢ ಲಗ್ನದಲ್ಲಿ ಮೇಲೆ ಕೂಡ ನಾವು ನೋಡ್ಬೋದು. ಈ 6ನೇ ಭಾವ 8ನೇ ಭಾವಾಧಿಪತಿಗಳೇನಾದರೂ ಪರಸ್ಪರರಾದಾಗ ಹಿಂದಿನ ಜನ್ಮದ ಶತ್ರುಗಳಾಗಿರ್ತಾರೆ ಇವರು. ಅದಕ್ಕೆ ಆ ಷಷ್ಠಾಷ್ಟಕಗಳಲ್ಲಿ ಏನಾದರೂ ಮದುವೆಗಳು ಮಾಡಿದಾಗ ಹುಡುಗನ ಜಾತಕಕ್ಕೆ 6ನೇ ಭಾವಾಧಿಪತಿ ಏನಾದರೂ ಕನೆಕ್ಟ್ ಬಂತು, ಹುಡುಗಿಯ ಜಾತಕಕ್ಕೆ 8ಮ ಭಾವಾಧಿಪತಿ ಏನಾದರೂ ಕನೆಕ್ಟ್ ಬಂತು ಅಂದರೆ ಯಾವುದೇ ಕಾರಣಕ್ಕೂ ಈ ಮದುವೆಗಳು ಊರ್ಜಿತ ಆಗಲ್ಲ. ಮೊದಲನೇ ರೂಲ್ ಇದನ್ನು ತಿಳ್ಕೊಳ್ಬೇಕು. ಕೇವಲ ದೇವಗಣ ಬಂತು, ಮನುಷ್ಯಗಣ ಬಂತು, ರಾಕ್ಷಸಗಣ ಬಂತು ಅನ್ನೋದನ್ನಲ್ಲ. ಇದೆ, ಅದು ಮೂಲಾಂಕ ಅಂತ ನಾವೇನು ಕರಿತೀವೋ ಮೂಲ ಉದ್ದೇಶ. ಅದು ಭಾಗ್ಯಾಂಕ ಬೇರೆ ಇರುತ್ತೆ. ನಮ್ಮ ಭಾಗ್ಯಗಳು ವೃದ್ಧಿ ಆಗಬೇಕಂದ್ರೆ ಒಬ್ಬ ಬದುಕಿಗೆ ಇನ್ನೊಬ್ಬ ಬದುಕು ಬಂದಾಗ ಇನ್ನೊಬ್ಬರ ನಮ್ಮ ಜೀವನದ ಜೊತೆಗೆ ಇನ್ನೊಂದು ಜೊತೆಗೆ ಸಂಗಾತಿ ಅಂತ ನಾವು ಏನು ಕರಿತೀವೋ ಆ ಸಂಗಾತಿ ಅಂತ ಬಂದಾಗ ಸಂಗಾತಿಯಿಂದ ಈ ವಂಶ ಏನಾಗಬೇಕು, ವೃದ್ಧಿ ಆಗಬೇಕು. ನಾವು ಆಶೀರ್ವಾದವನ್ನು ಮಾಡಬೇಕಾದ್ರೆ ಆ ಚಂದ್ರಾರ್ಕ ವಂಶಾಭಿವೃದ್ಧಿರಸ್ತು ಅಂತೇಳಿ ನಾವು ಆಶೀರ್ವಾದವನ್ನು ಮಾಡ್ತೀವಿ. ಪುರೋಹಿತರಲ್ಲಿ ಬರ್ತೀವಿ, ಮಂತ್ರ ಹೇಳ್ತೀವಿ, ಮಂತ್ರ ಹೇಳ್ಬಿಟ್ಟು ಆ ಮಂತ್ರದ ಫಲತೆ ಅವ್ರಿಗೆ ಆ ಮಂತ್ರಾಕ್ಷತೆ ಹಾಕಿ ಪ್ರಾರ್ಥನೆ ಮಾಡಿದಾಗ ಆ ಫಲ ಫಲಿಸಬೇಕಂದ್ರೆ ಮೂಲ ಅವ್ರ ಭಾಗ್ಯದಲ್ಲಿರ್ತಕ್ಕಂಥ ಭಾಗ್ಯಾಭಿದಯವಾಗಬೇಕು. ಯಾವಾಗ ಅದಾಗಲ್ಲ ಅಂದರೆ ಈ ಥರ ಷಷ್ಠಾಷ್ಟಕಗಳು ಬಂದಾಗ, ಮತ್ತು ಈ ಲಗ್ನಕ್ಕೆ ಮತ್ತು ದ್ವಿತೀಯಕ್ಕೆ ತೃತೀಯ ಭಾವ ಅಂತ ಈ 3 ಭಾವಗಳು 1, 2, 3 ಅಂತ ಈ 2ನೇ ಭಾವದಲ್ಲಿ ಏನಾದರೂ ಪಾಪಗ್ರಹಗಳಾದಂಥ ಅತಿ ಪಾಪಗ್ರಹಗಳಾಗಿರ್ತಕ್ಕಂಥ ರಾಹುಕೇತುಗಳು ಬಂದರು ಅಂತ ಇಟ್ಕೊಳ್ಳಿ, ಡೈವರ್ಸ್ ಪಕ್ಕ. ಇದು ನಾನು ಎಷ್ಟೋ ಜಾತಕಗಳನ್ನು ಪರಿಶೀಲನೆ ಮಾಡಿದ್ದೀನಿ. ಯಾಕೆ ಒಬ್ಬ ಜಾತಕವನ್ನು ನೋಡುವಂಥವನಿಗೆ ನಿಜವಾಗಲೂ ಫಲಗಳನ್ನು ನಿರೂಪಣೆ ಮಾಡಬೇಕಾದ್ರೆ ಅವನಿಗೆ ಜ್ಯೋತಿಷ್ಯ ಆದವನಿಗೆ ನಿಜವಾದಂಥ ಗ್ರಹಗಳ ಕಾರಕತ್ವಗಳು ಗೊತ್ತಿರಬೇಕು. ಒಂದು ಗ್ರಹಕ್ಕೆ ಲಕ್ಷ ಕಾರಕತ್ವಗಳಿರುತ್ತೆ. ಕಾರಕತ್ವಗಳ ಮೇಲೆ ಆ ಮನೆಗಳು, ಯಾಕಂದರೆ ನಮ್ಗೆ ಇರ್ತಕ್ಕಂಥದ್ದು 12 ಮನೆ, ಆದರೆ 13ನೇ ಮನೆಯೂ ಕೂಡ ಇದೆ. 13ನೇ ಮನೆ ಭಾಗ್ಯ ದೌರ್ಭಾಗ್ಯ ಅಂತಕ್ಕಂಥದ್ದು. ಈ ಭಾಗ್ಯ ದೌರ್ಭಾಗ್ಯಗಳೇ ನಮಗೆ 13ನೇ ಮನೆಯಾಗಿ ಕರ್ಮ ಮಾಡ್ತಾ ಇರ್ತಕ್ಕಂಥದ್ದು ಆಗುತ್ತೆ. ಈಗ 9 ಗ್ರಹಗಳು ಅಂತ ನಾವು ಕರಿತೀವಿ. ಅದ್ರ ಜೊತೆಗೆ ಇನ್ನು ಮಾಂದಿ ಅಂತ ಬರುತ್ತೆ. ಮಾಂದ್ಯ ಸಂಯೋಜನೆ, ನೆನ್ನೆ ಸಂಚಿಕೆಯಲ್ಲಿ ಕೂಡ ಮಾಂದಿ ಬಗ್ಗೆ ಮಾತನಾಡಿದ್ವಿ. ಯಾಕಂದರೆ ಮಾಂದಿ ಅಂತಕ್ಕಂಥದ್ದು ಒಂದು ಪ್ರೇತಗ್ರಹ. ಈ ಪ್ರೇತಗ್ರಹ ಬಂದಾಗ ಜಾತಕದಲ್ಲಿ, ಯಾಕಂದರೆ ಆಮೇಲೆ ಅಲ್ಲೂ ಕೂಡ ಮದುವೆ ಮಾಡಬೇಕಾದ್ರೂ ಅಡಿಗೆ, ಯಾಕಂದರೆ ತುಂಬ ಪ್ರೋಸೆಸ್ ಇದು. 10 ನಿಮಿಷಕ್ಕೆ ನಾನು ಸಾಲಾವಳಿ ಹಾಕ್ಬಿಟ್ಟು ಮದುವೆ ಕೊಡ್ತಕ್ಕಂಥದ್ದಲ್ಲ. ಇದಕ್ಕೆ ಜಾತಕಗಳ ಮುಖ್ಯವಾಗಿ ಯಾಕಂದರೆ ನಮಗೆಲ್ಲ ಕೂಡ ಮನಸ್ಸಿನ ಮೇಲೆ ಡಿಪೆಂಡ್ ಇರ್ತಕ್ಕಂಥವ್ರು ನಾವು. ನಿಮಗೆ ಇವಾಗ ವಿಪರೀತ ಕೋಪ ಇರುತ್ತೆ, ನನಗೆ ತುಂಬ ಸಾತ್ವಿಕತೆ ಇರುತ್ತೆ, ಸಮಾಧಾನ ಇರುತ್ತೆ, ನಮ್ಮಿಬ್ಬರದ್ದು ಹೇಗೆ ಒಂದಾಗುತ್ತೆ? ಸಾಧ್ಯವಾಗದೇ ಇರತಕ್ಕಂಥದ್ದು. ಯಾಕಂದರೆ ನಮ್ಮ ಗುಣಧರ್ಮಗಳು, ಯಾಕಂದರೆ ಒಂದು ಭೂಮಿಯಲ್ಲಿ ಒಂದು ಕಡೆ ಕಳೆ ಬರ್ತಾ ಇದೆ ಅಂದರೆ ಆ ಕಳೆಗೆ ಸಂಬಂಧಪಟ್ಟಿದ್ದೆ ಅದ್ರ ಜೊತೆಲಿ ಬೆಳೆಯುತ್ತೆ ಹೊರತು ಅದರಲ್ಲಿ ಒಳ್ಳೆ ಭತ್ತದ ಬೆಳೆಯಲ್ಲಿ ಕಳೆ ಇದ್ದರೆ ಭತ್ತ ಹೆಂಗೆ ಬೆಳೆಯುತ್ತೆ? ಹೌದು. ಸೊ ಹೀಗೆ ಜಾತಕದಲ್ಲೂ ಕೂಡ ತುಂಬ ವಿಶ್ಲೇಷಣೆ ಬೇಕಾಗಿರ್ತಕ್ಕಂಥದ್ದು ಆ ಜ್ಯೋತಿಷ್ಯ ಅರಿವಿಗಿರಬೇಕು. ಮುಖ್ಯವಾಗಿ ಅವನ ಫಲಗಳನ್ನು ನಿರೂಪಣೆ ಮಾಡಬೇಕಾದ್ರೆ ತದೇಕ ಚಿತ್ತನಾಗಿ ಯಾವ ಕಾರಣದಿಂದ ಇವ್ರು ನೋಡೋಕೆ ಬರ್ತಾ ಇದ್ದಾರೆ, ಯಾವ ಕಾರಣದಿಂದ ನೋಡ್ತಾ ಇದ್ದಾರೆ. ಇದರಲ್ಲಿ ಏನಪ್ಪ ಅಂದರೆ ಶುಕ್ರನು, ಯಾಕಂದರೆ ಮುಖ್ಯವಾಗಿ ಹೆಣ್ಣು ಮಕ್ಕಳು ಸ್ತ್ರೀ ಮತ್ತು ಪುರುಷ ಅಂತಕ್ಕಂಥದ್ದು, ಗಂಡು ಕುಜನ ಕಾರಕ. ಅದರಲ್ಲಿ ಏನಾದರೂ ಶನಿ ಏನಾದರೂ ಯುಕ್ತನಾದ್ರು ಅಂತ ಫಾರ್ ಎಕ್ಸಾಂಪಲ್ ಈಗ ಚಂದ್ರ ಶನಿ ಇಬ್ಬರು ಕೂಡ ಯುಕ್ತರಾದ್ರು ಅಂತ ಇಟ್ಕೊಳ್ಳೋಣ. ಏನಾಗುತ್ತೆ, ಅವ್ರು ತನ್ನ ಮಾತು ಮೇಲೆ ತನಗಿರಲ್ಲ. ಅಮ್ಮ ಅವ್ರಿಗೊಂದು ಹೆಣ್ಮಗಳಿಗೊಂದು ಮೊಬೈಲ್ ಕೊಡಿಸ್ಬೇಕು, ಒಂದು ಸಣ್ಣದೊಂದು ಕ್ಲಿಪ್ ಕೊಡಿಸ್ಬೇಕಾದ್ರೂ ಅವ್ರ ತಾಯಿಗೆ ಫೋನ್ ಮಾಡ್ತಾನೆ, ಅಮ್ಮ ಇದು ಏನೋ ಹೆಂಡ್ತಿ ಹೆಂಗೆ ಕೇಳ್ತಾ ಇದ್ದಾರೆ. ಅದು ಯಾಕಂದರೆ ಅವ್ರಿಗೂ ಪಾಪ ಹೆಣ್ಮಕ್ಳಿಗೆ ಭಾವನೆಗಳಿರುತ್ತೆ. ಒಂದು ಕ್ಲಿಪ್ ಕೊಡಿಸ್ಬೇಕಾದ್ರೆ, ಯಾಕಂದರೆ ಅಷ್ಟು ಡಿಪೆಂಡೆನ್ಸಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮದುವೆ ಮಾಡಿಕೊಂಡಾಗ ಮತ್ತು ಆ ಹೆಣ್ಮಗಳು ಹೇಗೆ ಅದಕ್ಕೆ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ? ನಾವು ಇತ್ತೀಚೆಗೆ ಯಾವುದೋ ಒಂದು ಬೆಳವಣಿಗೆಯನ್ನು ಕೂಡ ನಾವು ಕಂಡ್ವಿ. 2 ತಿಂಗಳಲ್ಲಿ ಪಾಪ ಏನೋ ಸಮಸ್ಯೆಗಳಾಗಿ ವಾಪಸ್ ಬಂದಿದ್ದಾರೆ ಅಂತ. ಅದರಲ್ಲೂ ಕೂಡ ಇವತ್ತಿನ ಕಾಲಮಾನದಲ್ಲಿ ಫಿಸಿಕಲ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಪ್ರಾಬ್ಲಮ್ಸ್ ಇರ್ತಕ್ಕಂಥದ್ದಿದೆ. ಅದು ಮನುಷ್ಯನಿಗೆ ಸಮಾಧಾನ ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಭಾಗದಲ್ಲಿ ಕೊರತೆಯಾದಾಗ ಖಂಡಿತವಾಗ್ಲೂ ಅದು ಅವರಲ್ಲಿ ಭೇದಗಳು ಬರ್ತಕ್ಕಂಥದ್ದಾಗುತ್ತೆ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ, ಮೊದಲನೇದಾಗಿ ನಾವು ಆರಿಸಿಕೊಳ್ಳುವಂತಹ ವ್ಯಕ್ತಿ ಏನಿದ್ದಾರೋ ಅವರ ಪರಿವಾರದ ನಮಗೆ ಮುನ್ನುಡಿ ಬೇಕು. ಕುಟುಂಬ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಬೇಕು. ಈಗೇನಾಗಿದೆ, ಮ್ಯಾಟ್ರಿಮನಿ ಬಂದ್ಬಿಟ್ಟಿದೆ, ಏನೂ ನೋಡಲ್ಲ. ಹುಡುಗ ಹೈಟಾಗಿ ವೆಯ್ಟಾಗಿ ಸ್ವಲ್ಪ ಬಾಡಿ ಗೀಡೆಲ್ಲ ಬಿಲ್ಡ್ ಮಾಡ್ಕೊಂಡು ಇದ್ಬಿಟ್ರೆ ಆಯಿತು, ಮೂಲ ಸತ್ವನೇ ಇರಲ್ಲ ಅವನ ಹತ್ರ.
ತುಂಬ ಜನಗಳು ನನ್ನ ಹತ್ರ ಬರ್ತಾ ಇರ್ತಕ್ಕಂಥ ಜಾತಕಗಳೇ. ಯಾಕೆಂದರೆ ಒಂದು ವಂಶಾಭಿವೃದ್ಧಿ ಆಗುವ ಸಲುವಾಗಿ ಒಂದೊಂದು ಕ್ಷೇತ್ರ ದೇವತೆಯಾಗಿ ಇನ್ನೊಂದು ಕ್ಷೇತ್ರವನ್ನು ಬೆಳಗ್ಲಿಕ್ಕೆ ಹೋಗ್ತಕ್ಕಂಥ ಮಹಾತಾಯಿ ಅವಳು. ಅವಳನ್ನು ನಮ್ಮ ಮನೆಗೆ, ನಮ್ಮ ಮಗಳನ್ನು ಇನ್ನೊಬ್ಬರು ತಂದೆ ತಾಯಿ ಆದವರು ಅದರಲ್ಲೂ ಕೂಡ ಏನು ಮಾಡ್ತಿದ್ರು, ಹೆಣ್ಮಕ್ಳು ತಂದೆ ತಾಯಿರು ಮೊದಲು ಅವ್ರಿಗೆ ಪೇಷನ್ಸ್ ಇಲ್ಲ. ಅಂದರೆ ಈಗೋಯಿಸಮ್ ಬಂದ್ಬಿಡುತ್ತೆ ಇಲ್ಲಿ. ಬಂದ್ಬಿಡಮ್ಮ ನೀನು ನಾನು ನೋಡ್ಕೊಳ್ತೀನಿ. ಎಲ್ಲಿ ತನಕ ನೋಡ್ಕೊಳ್ತೀರಾ ತಂದೆ ತಾಯಿ ರೀ? ಯಾಕಂದರೆ ಮುಂದೆ ಹಿಂದಿನ ಕಾಲದಲ್ಲಿ ಹಂಗೆ ಆಗಲಿಲ್ಲ. ಊರಿನವ್ರು ಸೇರ್ತಿದ್ರು, ಗೌರವ ಇತ್ತು, ಭಕ್ತಿ ಇತ್ತು, ಭಾವನೆ ಇತ್ತು, ಹೇಳಿದಂಥ ಮಾತಿಗೆ ಅರ್ಥ ಇರ್ತಿತ್ತು. ತಂದೆ ತಾಯಿಗಳು ಹೋಗಿ ಬೈತಿದ್ರು. ಅಮ್ಮ ಮೊದಲನೇದಾಗಿ ತಾಯಿ ಯಾವುದೇ ಕಾರಣಕ್ಕೆ ನೀನು ಬಂದರೆ ಇಲ್ಲಿ ಬಂದರೆ ನಿನಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಎದುರಿಸ್ತಿದ್ರು. ಅಂದರೆ ಹೆಣ್ಣು ಅನೇಕ ರೀತಿಯಲ್ಲಿ ಅವಳಿಗೆ ಬಲ ಇದ್ದರೂ ಕೂಡ ಅವಳು ಎಲ್ಲೋ ಒಂದು ಕಡೆ ಸಾಂಗತ್ಯದಲ್ಲಿ ಅವಳು ದೋಷ ಬಂದಾಗ ಅವಳು ತುಂಬ ಕುಂಠಿತಳಾಗ್ಬಿಡ್ತಾಳೆ. ಅಂದರೆ ತುಂಬ ಮಾನಸಿಕವಾಗಿ ವೇದನೆಗೆ ಹೊರಟ್ಬಿಡ್ತಾಳೆ. ಹಾಗಾಗಿ ಹೆಣ್ಣಿಗೆ ಬೇಕಾಗಿರ್ತಕ್ಕಂಥದ್ದು ಮೂಲ ಏನಪ್ಪ ಅಂದರೆ ಗಂಡು ಅಂತಕ್ಕಂಥ ಒಂದು ಅಸ್ತ್ರ. ಆ ಗಂಡು ಅನ್ನುವಂಥ ಅಸ್ತ್ರ ಅವಳ ಹತ್ರ ಭದ್ರವಾಗಿದ್ದರೆ ಖಂಡಿತ ಅವಳು ಸುಭದ್ರವಾಗಿರ್ತಕ್ಕಂಥವಳು ಆಗ್ತಾಳೆ. ಹಾಗಾಗಿ ಹೆಣ್ಣು ಒಂದು ಮನೆಗೆ ನಾವು ಬಂದಾಗ ಆಗಲೂ ಕೂಡ ಅತ್ತೆಂದರು ಕೂಡ ಅಷ್ಟೇ. ಎಷ್ಟೋ ಜನಗಳಲ್ಲಿ ಹೆಣ್ಣಿಗೆ ಎಣ್ಣೆ, ಈಗ ಒಂದು ಗಾದೆ ಇದೆ, 100 ಜನ ಗಂಡಸರಲ್ಲಿ ಒಂದು ಹೆಣ್ಮಕ್ಳಿದ್ರೆ ಆರಾಮಾಗಿ ಜೀವನ ಮಾಡ್ಬೋದಂತೆ. ಒಂದು ಮನೆಯಲ್ಲಿ 3 ಜನ ಹೆಣ್ಮಕ್ಳಿದ್ರೆ ಬದುಕಲಿಕ್ಕೆ ಸಾಧ್ಯನೇ ಆಗಲ್ವಂತೆ. ಯಾಕಂದರೆ ಹೆಣ್ಣಿಗೆ ಶತ್ರು, ಗಂಡು ಹೆಣ್ಣಿಗೆ ಶತ್ರು ಅಲ್ಲ. ಗಂಡನ್ನು ಕೂಡ ಹೆಣ್ಣು ವಶ ಮಾಡಿಟ್ಕೊಂಡು ಗಂಡನ್ನ ಹೆಣ್ಣು ಆಟ ಆಡಿಸ್ತಾ ಇರ್ತಾಳೆ. ಈಗ ಕೆಲವು ತಾಯಂದಿರು ಇರ್ತಾರೆ, ಸಿಂಗಲ್ ಪೇರೆಂಟ್ ಅಂತ ನಾವೇನು ಕರಿತೀವೋ, ಎಲ್ಲರೂ ಕೂಡ ಆಗಿದ್ದಾರೆ ಅಂತಲ್ಲ, ಕೆಲವರು ಇರ್ತಾರೆ ತನ್ನ ಮಗ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅಂತಕ್ಕಂಥ ಭಾವನೆ ಬಂದ್ಬಿಡುತ್ತೆ ಅವ್ರಿಗೆ. ಮದುವೆ ಆದ ತಕ್ಷಣ ಎಲ್ಲೋ ಡಿಪೆಂಡೆನ್ಸಿ ಆಗ್ಬಿಟ್ಟ ಅವನಂತೇಳಿ ಅವ್ನು ಸಣ್ಣ ಯಾಕಂದರೆ ಅವ್ನು ಹೆಂಡತಿ, ಅವನ ಹೆಂಡತಿಯನ್ನು ಕಾಪಾಡ್ಕೊಳ್ಬೇಕಾದಂಥದ್ದು ಅವಳಿಗೆ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಮಾಡ್ಲಿಕ್ಕೆ ಬಿಡಲ್ಲ ಕೆಲವರು. ಹಾಗಾಗಿ ಇದನ್ನು ನಾವು ಯೋಚನೆ ಮಾಡಬೇಕಾದದ್ದು ಪರಿವರ್ತನೆ, ಮನಃಪರಿವರ್ತನೆ ಮಾಡ್ಕೊಳ್ಬೇಕು. ನೋಡಬೇಕಾದ್ರೆ ಹುಡುಗ ಹುಡುಗಿಯರು ನೋಡಬೇಕಾದ್ರೆ ಜಾತಕವನ್ನು ಗೊತ್ತಿರ್ತಕ್ಕಂಥವ್ರ ಹತ್ರ ತೋರಿಸ್ಬೇಕು. ಕೇವಲ ಸಾಲ ಹೊಳೆ ಹಾಕೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಇವತ್ತು ಯಾಕೆ ಪ್ರತಿಶತ 70%, ಇವಾಗ ನಾವು ಮೊನ್ನೆ ನೋಡಿದ್ವಿ 70% ಡೈವರ್ಸ್ ಆಗ್ತಾ ಇದೆ. ಈಗ ಕಾರಣ ಏನು? ಗ್ರಹಗಳ ಕಾರಣನೇ. ಗ್ರಹಗಳ ಕಾರಣ ಆದರೂ ಕೂಡ ಜಾತಕದಲ್ಲಿ ಪರಿಶೀಲನೆ ಮಾಡಿಸಿ, ಜಾತಕಗಳನ್ನು ಪರಿಶೀಲನೆ ಮಾಡಿಸಿ. ನಿಮ್ಮ ಜಾತಕ ಇಲ್ಲ ಬೇಡ, ಆರೂಢ ಲಗ್ನದ ಪರಿಶೀಲನೆ ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಹಾಗಾಗಿ ಇವತ್ತು ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ, ಮುಖ್ಯವಾಗಿ ತಂದೆ ತಾಯಿಗಳ ಮೇಲೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವಂತಹ ವ್ಯಕ್ತಿತ್ವಗಳನ್ನು ತಂದೆ ತಾಯಿಗಳು ಬೆಳೆಸ್ಕೊಳ್ಬೇಕು. ಓಕೆ, ಧನ್ಯವಾದ ಗುರೂಜಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿವಾಹ ವಿಚ್ಛೇದನೆ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.